ನಮಸ್ಕಾರ ಮಕ್ಕಳೇ. ಇವತ್ತು ನಾವು ಅಭ್ಯಾಸ ಹಳೆ 11ನ್ನು ಬರೆಯೋಣವಾ. ಇದರಲ್ಲಿ ಗುಣಿತಾಕ್ಷರ ಪದಗಳಿಂದ ರಚನೆ ಆಗ್ತಕ್ಕಂಥ ಕೊಂಬಿನ ಇಳಿ ಅಂದರೆ ಊ ಇಂದ ರಚನೆ ಆಗಿರ್ತಕ್ಕಂಥ ಗುಣಿತಾಕ್ಷರದ ಪದಗಳನ್ನು ಇವತ್ತು ರಚನೆ ಮಾಡೋಣ ಮಕ್ಕಳೇ. ಒಟ್ಟಿರುವ ವ್ಯಂಜನಕ್ಕೆ ಕೊಂಬಿನ ಇಳಿ ಕೊಟ್ಟು ಬಿಟ್ಟ ಸ್ಥಳ ತುಂಬು ಪದಗಳನ್ನು ಓದು. ಕ ಕೊಂಬಿನ ಇಳಿ ಅಂದರೆ ಅನ್ನು ಸೇರಿಸಿರತಕ್ಕಂಥ ಇದರಲ್ಲಿ ಏನಾಗಿದೆ? ಕೂ ಆಗಿದೆ. ಕೂಟ, ಕೂಟ, ಕೂಳು, ಕುರು, ಕೂಸು. ಗ ಕೊಂಬಿನ ಇಳಿ ಗೂ, ಗೂಟ, ಗೂಡು, ಗೂಳಿ, ಗೂನು. ಚ ಕೊಂಬಿನ ಇಳಿ ಚೂ, ಚೂಪು, ಚೂಟಿ, ಚೂರು, ಚೂರಿ. ಜ ಕೊಂಬಿನ ಇಳಿ ಜೂ, ಜೂಜು, ಜೂಜಾಟ, ಜೂಟಾಟ, ಜೂಲು ನಾಯಿ, ಜುಗರಿಸು. ತ ಕೊಂಬಿನ ಇಳಿ ತೂ, ತೂರು, ತೂಕ, ತೂಗು, ತೂತು. ದ ಕೊಂಬಿನ ಇಳಿ ದೂ, ದೂರು, ದೂರ, ದೂತ, ದೂಕು. ನ ಕೊಂಬಿನ ಇಳಿ ನೂ, ನೂರು, ನೂಕು, ನೂಲು, ನೂತನ. ಪ ಕೊಂಬಿನ ಇಳಿ ಪೂ, ಪೂರಿ, ಪೂಜಿಸು, ಸಪೂರ, ಪೂರಕ. ಬ ಕೊಂಬಿನ ಇಳಿ ಬೂ, ಬೂದಿ, ಬೂಸ, ಬೂರಗ, ಸಬೂಬು. ಮ ಕೊಂಬಿನ ಇಳಿ ಮೂ, ಮೂತಿ, ಮೂಗು, ಮೂರು, ಸಮೂಹ. ರ ಕೊಂಬಿನ ಇಳಿ ರು, ರೂಪು, ರೂಪಾಯಿ, ರೂಪ, ರೂಢಿ. ಸ ಕೊಂಬಿನ ಇಳಿ ಸೂ, ಸೂಜಿ, ಸೂರು, ಸೂತಕ, ಮೈಸೂರು. ಹ ಕೊಂಬಿನ ಇಳಿ ಹೂ, ಹೂಜಿ, ಹೂವು, ಹೂದಾನಿ, ಹೂರಣ. ಇಲ್ಲಿ ಮಕ್ಕಳೇ ಉಕ್ತ ಲೇಖನದಲ್ಲಿ ಗುಣಿತಾಕ್ಷರ ಪದಗಳನ್ನು ಬರೆ. ನಾವು ಹಿಂದಿನ ವಿಡಿಯೋಲಿ ಕೂಡ ಕೆಲವೊಂದು ಪದಗಳನ್ನು ಬರೆದಿದ್ವಲ್ಲ, ಅಂದರೆ ಇಲ್ಲಿ ಶಿಕ್ಷಕರು ಪದಗಳನ್ನು ಹೇಳ್ತಾ ಹೋಗ್ತಾರೆ, ನೀವು ಅದನ್ನು ನೋಡದೆ ಬರಿಬೇಕು ಮಕ್ಕಳೇ, ಆಯಿತಾ. ಇಲ್ಲಿ ಒಂದಿಷ್ಟು ಕೊಂಬಿನ ಇಳಿಯಿಂದ ಕೂಡಿರ್ತಕ್ಕಂತಹ ಗುಣಿತಾಕ್ಷರದ ಪದಗಳನ್ನು ಬರಿತಾ ಹೋಗೋಣವಾ. ಗೂಟ, ರೂಢಿ, ಜೂಗರಿಸು, ಮೈಸೂರು,
ನೂಲು, ದೂರು, ಪೂರಿ, ಬೂದಿ, ಮೂಗು, ಸಮೂಹ, ರೂಪ, ಸೂತಕ, ಹೂದಾನಿ, ಬುರುಗ, ಪೂಜಿಸು. ಈ ಥರ ಮಕ್ಕಳೇ ನಾವು ಕೊಂಬಿನ ಎಳೆಯನ್ನು ಬಳಸಿ ಅನೇಕ ಪದಗಳನ್ನು ನಾವು ರಚನೆ ಮಾಡಬಹುದು. ಇದನ್ನೆಲ್ಲ ಕೂಡ ನೀವು ಮನೆಯಲ್ಲಿ ಒಂದು ನೋಟ್ ಪುಸ್ತಕದಲ್ಲಿ ಅಭ್ಯಾಸ ಮಾಡ್ತಾ ಈ ಗುಣಿತಾಕ್ಷರ ಪದಗಳನ್ನು ಕಲಿತಿರಲ್ಲ ಮಕ್ಕಳೇ. ಎಲ್ರಿಗೂ ಧನ್ಯವಾದಗಳು. ಮತ್ತೆ ಹೊಸ ಅಭ್ಯಾಸಗಳೊಂದಿಗೆ ಭೇಟಿಯಾಗೋಣ.